ಹಾಯ್ ಫ್ರೆಂಡ್ಸ್, ನೀವೆಲ್ಲ ಜನ ಚೆನ್ನಾಗಿದೆಯಾ? ಐ ಹೋಪ್ ನೀವಲ್ಲಿ ಚೆನ್ನಾಗಿದೆ. ಫ್ರೆಂಡ್ಸ್, ನಮಗೆ ತುಂಬ ಸಲ ಕಾಮೆಂಟ್ ಬಂದಿದ್ದು, ಸರ್ ಇದು ಬಾಬಿನ್ ಥ್ರೆಡ್ ಐತಲ್ಲ, ಬಾಬಿನ್ ಥ್ರೆಡ್ ಮೇಲೆ ಬರ್ತಾಯಿದ್ದಾರೆ, ಬಾಬಿನ್ ಥ್ರೆಡ್ ಮೇಲೆ ಬರ್ತಾಯಿದ್ದಾರೆ, ಏನು ಮಾಡಬೇಕು? ಮೇಲೆ ಕಾಣಿಸ್ತಾ ಇದ್ದಾರೆ. ಓಕೆ, ಲಾಸ್ಟ್ ಟೈಮ್ ಇದೇ ಥರ ಕಾಮೆಂಟ್ ಇನ್ನೊಂದು ಬಂದಿದ್ದು, ಅದಕ್ಕೆ ನಾನು ಈ ವಿಡಿಯೋ ಮಾಡಬೇಕು ಯೋಚನೆ ಮಾಡಿದ್ದು, ಬಟ್ ಮಾಡೋಕ್ಕೆ ಟೈಮಿಂಗ್ ಸಿಕ್ಕಿಲ್ಲ. ಅದಕ್ಕೆ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ವಿಡಿಯೋ ಪೂರ್ತಿ ನೋಡಿ, ಇದಕ್ಕೆ ಪ್ರೋಸೆಸ್ ಏನೈತೆ ಇದ್ರ ಬಗ್ಗೆ ನಾನು ಎಲ್ಲ ಪ್ರಾಬ್ಲಮ್ಗೆ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಆ್ಯಂಡ್ ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡ. ನೀವೆಲ್ಲ ಜನ ಪೂರ್ತಿ ಪರ್ಫೆಕ್ಟ್ ನೋಡಿ ಆ್ಯಂಡ್ ಅರ್ಥ ಮಾಡ್ಕೊಳ್ಳಿ. ಓಕೆ, ಇವಾಗ ನೋಡಿ, ನಮಗೆ ಎಲ್ಲ ಸೆಟ್ಟಿಂಗ್ ಪರ್ಫೆಕ್ಟ್ ಇದೆ. ಓಕೆ, ನಿಮ್ಮೆಲ್ಲರಿಗೆ ಕಳಿಸ್ತಾ ಇದ್ದಾರೆ ನೋಡಿ, ಇಲ್ಲಿ ಎಲ್ಲ ಚೆಕ್ ಸ್ಪಿರಿಂಗ್ ಇದೆ. ಒಂದು ನಿಮಿಷ, ಇದು ಕಾಣಿಸ್ತಾ ಇದ್ದಾರೆ, ಇದು ಸ್ಪಿರಿಂಗ್. ಓಕೆ, ಇದು ಪರ್ಫೆಕ್ಟ್ ಇದೆ. ಆ್ಯಂಡ್ ನಾವು ಥ್ರೆಡ್ ಆ ಕಡೆಯಿಂದ ಅಲ್ಲಿಂದ ಸ್ಟ್ರೇಟ್ ಇಲ್ಲಿಂದ ಇಲ್ಲಿಂದ ಇಟ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಬುಲ್ಲರ್ ಕಾಣಿಸ್ತಾ ಇದ್ದಾರೆ, ಯಾಕೆಂದರೆ ಆ ಕಡೆ ಸ್ವಲ್ಪ ಲೈಟ್ ಜಾಸ್ತಿ ಇದೆ ಅಲ್ಲ, ಅದಕ್ಕೆ ಇಲ್ಲಿಂದ ಥ್ರೆಡ್ ಇಲ್ಲಿ ಬಂದಿದ್ದೀನಿ. ಇಲ್ಲಿಂದ ಇಲ್ಲಿ ಎರಡು ಕಾಣಿಸ್ತಾ ಇದ್ದಾರೆ, ಇಲ್ಲಿ ಕಾಣಿಸ್ತಾ ಇದ್ದಾರೆ. ಫಸ್ಟ್ ಮೇಲೆ ಹೋಲ್ಡ್, ಆಮೇಲೆ ಟರ್ನ್ ಮಾಡಿ ಈ ಕಡೆ ಈ ಹೋಲ್ಡಲ್ಲಿ ಹಾಕಿದ್ದೀನಿ. ಈ ಹೋಲ್ಡ್ ಹಾಕಿ ಇದು ಸ್ಟ್ರೇಟ್, ಇದು ರೌಂಡ್, ಒಂದು ಸಲ ರೌಂಡ್ ಮಾಡಿ. ಆ್ಯಂಡ್ ಇದು ಚೆಕ್ ಸ್ಪ್ರಿಂಗ್ ಕಾಣಿಸ್ತಾ ಇದ್ದಾರೆ, ಚೆಕ್ ಸ್ಪ್ರಿಂಗ್, ಇದು ಚೆಕ್ ಸ್ಪ್ರಿಂಗ್ ಸರಿನಾ? ಕಾಣಿಸ್ತಾ ಇದ್ದಾರಲ್ಲ, ಚೆಕ್ ಸ್ಪ್ರಿಂಗ್, ಇದು ಚೆಕ್ ಸ್ಪ್ರಿಂಗ್ ಆನ್ ಸೈಡ್, ಇದು ಆನ್ ದ ಟೈಮಲ್ಲಿ ಬಂತು. ಚೆಕ್ ಸ್ಪ್ರಿಂಗ್ ಒಳಗಡೆ ಹಾಕಿ ಆಮೇಲೆ ಟರ್ನ್ ಮಾಡಿ, ಆಮೇಲೆ ಇಲ್ಲಿಂದ ಇಲ್ಲಿ ಹಾಕಿ, ಆಮೇಲೆ ಇದು ಮೇಲೆ ಇಲ್ಲಿಗೆ ಹಾಕಿದ್ದೀನಿ. ಓಕೆ, ಈ ಹೋಲ್ಡಲ್ಲಿ ಹಾಕಿದ್ದೀನಿ. ಹಾಕಿ ಆದಮೇಲೆ ಕಂಪ್ಲೀಟ್ ಲಾಸ್ಟಲ್ಲಿ ನೀಡಲ್ಗೆ ಹಾಕಿದ್ದೀನಿ. ಇವಾಗ ಬಾಬಿನ್ ಥ್ರೆಡ್ ಮೇಲೆ ಬರ್ತಾ ಇದ್ದಾರೆ, ಇದ್ರ ಪ್ರಾಬ್ಲಮ್ ಮೇನ್. ಇವಾಗ ಒಂದೊಂದು ಸಲ ನೋಡಿ, ಈ ಪೇಪರ್ ಕೆಳಗಡೆ ಹಾಕಿಲ್ಲ ಅಂದರೆ ಒಂದೊಂದು ಸಲ ಬಾಬಿನ್ ಥ್ರೆಡ್ ಮೇಲೆ ಬರುತ್ತೆ, ಒಂದೊಂದು ಸಲ ಈ ಪೇಪರ್ ಹಾಕಿದೆ ಅಂದರೆ ಬಾಬಿನ್ ಥ್ರೆಡ್ ಮೇಲೆ ಬರೋಲ್ಲ. ಓಕೆ, ಒಂದೊಂದು ಸಲ ಇದು ಹಾಕಿಲ್ಲ ಅಂದರೆ ಬರ್ತಾರೆ, ಇದು ಹಾಕಿ ಆದಮೇಲೆ ಒಂದೊಂದು ಸಲ ಬರೋಲ್ಲ. ಓಕೆ, ಇವಾಗ ಮತ್ತೆ ಇದು ಹಾಕಿ ಆದಮೇಲೆ ಬರ್ತಾರೆ, ಇದು ಹಾಕಿ ಪೇಪರ್ ಹಾಕಿ ಆದಮೇಲೆ ಥ್ರೆಡ್ ಬರ್ತಾರೆ ಬಾಬಿನ್ ಥ್ರೆಡ್. ಆವಾಗ ಏನು ಮಾಡಬೇಕು ನಾನು ಹೇಳ್ತೀನಿ. ನಾನು ಎಲ್ಲ ನಮಗೆ ಪರ್ಫೆಕ್ಟ್ ಇದೆ, ನಾನು ನಿಮ್ಮೆಲ್ಲರಿಗೆ ತೋರಿಸಿದ್ದೀನಿ. ಇವಾಗ ಒಂದು ಎಕ್ಸಾಂಪಲ್ ಡಿಸೈನ್ ಮಾಡ್ತೀನಿ. ನಾನು ಈ ಪೇಪರ್ ಕೆಳಗಡೆ ಹಾಕಿಸ್ತೀನಿ, ನಾನು ಪೇಪರ್ ಒಳಗಡೆ ಹಾಕಿದ್ದೀನಿ ಕೆಳಗಡೆ. ಓಕೆನಾ? ಇವಾಗ ನಾನು ಎಕ್ಸಾಂಪಲ್ ಒಂದು ಫ್ಲವರ್ ಡಿಸೈನ್ ಮಾಡ್ತೀನಿ. ನಿಮಗೆ ನೀವೆಲ್ಲರಿಗೆ ಪ್ರಾಬ್ಲಮ್ನೇ ಸಾಲ್ವ್ ಮಾಡ್ತೀನಿ, ನಿಧಾನಕ್ಕೆ ಸಣ್ಣ ಪರ್ಫೆಕ್ಟ್ ನೋಡಿ, ಪರ್ಫೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನಾನು ಥ್ರೆಡ್ ಯೂಸ್ ಮಾಡ್ತೀನಿ, ಆಮೇಲೆ ಜಡಿ ಯೂಸ್ ಮಾಡ್ತೀನಿ. ಆ್ಯಂಡ್ ಇದಕ್ಕೆ ಏನು ಲೂಸ್ ಟೈಟ್ ಏನು ಕಂಟ್ರೋಲ್ ಮಾಡಬೇಕು ಅದು ಮೇನ್ ಪ್ರೋಸೆಸ್ ಸರಿನಾ? ಇವಾಗ ನಾನು ಮೆಷಿನ್ ಆನ್ ಮಾಡ್ತೀನಿ ನೋಡಿ, ಮೆಷಿನ್ ಆನ್ ಮಾಡಿದ್ದೀನಿ. ಇವಾಗ ಎಕ್ಸಾಂಪಲ್ ನಾನು ಒಂದು ಫ್ಲವರ್ ಮಾಡ್ತೀನಿ. ಓಕೆ ನೋಡಿ, ಇದು ನಾನು ಒಂದು ರೌಂಡ್ ಮಾಡಿದ್ದೀನಿ, ಸಿಂಗಲ್ ಸ್ಟಿಚ್, 0 ಸ್ಟಿಚ್. ಓಕೆ, ಇವಾಗ ನಾನು ಇದು ಮಾಡ್ತೀನಿ. ಒಂದು ಸಲ ನಾನು ಬ್ಯಾಕ್ ಕ್ಯಾಮೆರಾ ಮಾಡಿ ತೋರಿಸ್ತೀನಿ. ಒಂದು ಕೈಯಿಂದ ಕೆಲಸ ಮಾಡೋಕ್ಕಾಗಲ್ಲ, ಅದಕ್ಕೆ ನೋಡಿ ಇವಾಗ ನಾನು ಮಾಡ್ತೀನಿ ಲೀಫ್ ಡಿಸೈನ್ ಮಾಡ್ತೀನಿ ನೋಡಿ. ಒಂದು ಇದು ಲೀಫ್ ಮಾಡ್ತೀನಿ, ಇದು ಸೈಡಲ್ಲಿ ನೋಡಿ ಕಾಣಿಸ್ತಾ ಇದ್ದಾರೆ, ಇದು ಬಾಬಿನ್ ಬರ್ತಾ ಇದ್ದಾರೆ. ಓಕೆ, ಬಟ್ ಇನ್ನೊಂದು ನಾನು ಸ್ವಲ್ಪ ಟೈಟ್ ಮಾಡ್ತೀನಿ, ಟೈಟ್ ಮಾಡಿ ಆದಮೇಲೆ ತೋರಿಸ್ತೀನಿ ನಿಮಗೆ. ಇನ್ನೊಂದು ನೋಡಿ, ಫ್ರೆಂಡ್ಸ್ ನಿಮ್ಮೆಲ್ಲರಿಗೆ ಇವಾಗ ಕಾಣಿಸ್ತಾ ಇದ್ದಾರೆ. ಇದು ಒಂದೊಂದು ಜಾಗದಲ್ಲಿ ಒಂದೊಂದು ಟೈಪ್ ಆಗಿದೆ ಸರಿನಾ? ಈ ಕಡೆಯೇ ಸ್ವಲ್ಪ ಥ್ರೆಡ್ ಬಂದಿದೆ, ವೈಟ್ ಕಲರ್ ಥ್ರೆಡ್. ಓಕೆ, ಆ್ಯಂಡ್ ಇದರಲ್ಲಿ ಜಾಸ್ತಿ ಥ್ರೆಡ್ ಬಂದಿದೆ, ಇದರಲ್ಲಿ ಸಮಥಿಂಗ್ ಬಂದಿಲ್ಲ, ಸಿಂಗಲ್ 0 ಸ್ಟಿಚ್ಗೆ ಬಾಬಿನ್ ಥ್ರೆಡ್ ವೈಟ್ ಥ್ರೆಡ್ ಬಂದಿದ್ದವು. ಇದ್ರಿಗೆ ಸೈಡಲ್ಲಿ ವೈಟ್ ಬಾಬಿನ್ ಥ್ರೆಡ್ ಬಂದಿದ್ದವು, ಬಟ್ ಇದರಲ್ಲಿ ಜಾಸ್ತಿ ಬಾಬಿನ್ ವೈಟ್ ಥ್ರೆಡ್ ಬಂದಿದ್ದವು ಸರಿನಾ? ಓಕೆ, ಆ್ಯಂಡ್ ಇದ್ರಿಗೆ ಸೊಲ್ಯೂಷನ್ ನಾನು ನೀವೆಲ್ಲರಿಗೆ ಹೇಳ್ತೀನಿ. ಪರ್ಫೆಕ್ಟ್ ನೋಡಿ ಆ್ಯಂಡ್ ಪರ್ಫೆಕ್ಟ್ ಅರ್ಥ ಮಾಡಿ. ನಾನು ಏನೇನು ಹೇಳ್ತೀನಿ ಪರ್ಫೆಕ್ಟ್ ಅರ್ಥ ಮಾಡಿ ಸರಿನಾ? ಯಾಕಂದರೆ ನಮಗೆ ಪರ್ಫೆಕ್ಟ್ ಕನ್ನಡ ಬರೋಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು ಅಷ್ಟೇ, ಬೇರೆ. ನೀವೆಲ್ಲ ಜನ ನೋಡ್ಬೋದು, ನಾನು ಬಾಬಿನ್ ತೆಗ್ಬಿಟ್ಟಿದ್ದೀನಿ ಆದರೆ ನಾನು ಬಾಬಿನ್ ಕೇಸ್ ಓಪನ್ ಮಾಡಿದ್ದೀನಿ. ಓಕೆ, ಓಪನ್ ಮಾಡಿ ಆದಮೇಲೆ ನೀವೆಲ್ಲ ಜನ ಈ ಥ್ರೆಡ್ ಐತಲ್ಲ, ಇದು ಥ್ರೆಡ್ ಟರ್ನ್ ಮಾಡಿ ನೋಡಬೇಕು, ಇದು ಲೂಸ್ ಐತೆ ಟೈಟ್ ಐತೆ. ಓಕೆ, ಇದು ಪರ್ಫೆಕ್ಟ್ ಅರ್ಥ ಮಾಡಬೇಕು, ಇದು ಲೂಸ್ ಐತೆ ಟೈಟ್ ಐತೆ. ಓಕೆ, ಆಮೇಲೆ ಏನು ಮಾಡಬೇಕು, ಇದು ಈ ಸ್ಕ್ರೂಪ್ ಐತಲ್ಲ, ಈ ಸ್ಕ್ರೂಪ್ ಇದು ಮಾತ್ರ ಟೈಟ್ ಮಾಡಬೇಕು, ಇದು ಏನೂ ಬೇಕಾಗಿಲ್ಲ, ಇದು ಎಷ್ಟೈತೆ ಅಂದರೆ ಅಷ್ಟೇ ಇಲ್ಲಿ, ಅಂದರೆ ಇದು ಟೈಟ್ ಮಾಡಬೇಕು. ಮಾಡಿ ಆದಮೇಲೆ ಇದು ಲೂಸ್ ಟೈಟ್ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಬೇರೆ ಏನಿಲ್ಲ ಈ ಸ್ಕ್ರೂಪಿಂದ. ಓಕೆ, ಆ್ಯಂಡ್ ಎನಿ ಟೈಮ್ ಈ ಬಾಬಿನ್ ಥ್ರೆಡ್ ಜಾಸ್ತಿ ಲೂಸ್ ಆಗಬಾರ್ದು, ಜಾಸ್ತಿ ಟೈಟ್ ಆಗಬಾರ್ದು, ಮಿಡಿಲ್ ಪಾಯಿಂಟಲ್ಲಿ ನೀವೆಲ್ಲರಿಗೂ ಗೊತ್ತಾಗುತ್ತೆ, ಮಿಡಿಲ್ ಪಾಯಿಂಟಲ್ಲಿ ಆಗಬೇಕು. ಹಾಕಿ ಆದಮೇಲೆ ಇದು ಐತಲ್ಲ, ಇದು ಕಾಣಿಸ್ತಾ ಇದ್ದಾರೆ, ಇದು ಮೇನ್ ಅಡ್ಜಸ್ಟ್ಮೆಂಟ್ ಎನಿ ಟೈಮ್ ಮೇಲೆಯಿಂದ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಕೆಳಗಡೆಯಿಂದ ಜಾಸ್ತಿ ಅಡ್ಜಸ್ಟ್ಮೆಂಟ್ ಮಾಡಬೇಡ.
ಕೆಳಗಡೆಯಿಂದ ಅಂದರೆ ಬಾಬಿನಿಂದ ಜಾಸ್ತಿ ಅಡ್ಜಸ್ಟ್ಮೆಂಟ್ ಮಾಡಬೇಡ. ಯಾಕೆಂದರೆ ಜಾಸ್ತಿ ಕೆಳಗಡೆ ಓಪನ್ ಮಾಡೋದು ಹಾಕೋದು ಪಾಸಿಬಲ್ ಇಲ್ಲ. ಓಕೆ, ನಿಮಗೆ ಟೈಮಿಂಗ್ ವೇಸ್ಟ್ ಆಗುತ್ತೆ. ಅದ್ರಿಗೆ ಏನು ಮಾಡಬೇಕು, ಈ ಐತಲ್ಲ ಇದರಿಂದ ನೀವು ಟೈಮಿಂಗ್ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಲೂಸ್ ಟೈಟ್. ಓಕೆ, ಆ್ಯಂಡ್ ಇವಾಗ ನಾನು ನೀವೆಲ್ಲರಿಗೆ ತೋರಿಸ್ತೀನಿ. ಇದು ಫಸ್ಟು ನಾವು ಸ್ವಲ್ಪ ಮೀಡಿಯಮ್ ಟೈಪಲ್ಲಿ ನಾವು ಟೈಟ್ ಮಾಡ್ತೀನಿ. ಟೈಟ್ ಮಾಡಿ ಆದಮೇಲೆ ಇಲ್ಲಿಂದ ಅಡ್ಜಸ್ಟ್ಮೆಂಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ನಾನು ಅದೇ ಬಾಬಿನ್ ಕೇಸ್ ಮಿಡಿಲ್ ಪಾಯಿಂಟಲ್ಲಿ ಹಾಕಿ ಟೈಟ್ ಮಾಡಿದ್ದೀನಿ. ಅದೇ ಮೀಡಿಯಮ್ ಟೈಟ್ ಮಾಡಿದ್ದೀನಿ. ಜಾಸ್ತಿ ಲೂಸ್ ಇಲ್ಲ, ಜಾಸ್ತಿ ಟೈಟ್ ಇಲ್ಲ. ಓಕೆ, ಮೀಡಿಯಮ್, ಬಟ್ ಜಾಸ್ತಿ ಲೂಸ್ ಹಾಕಿಲ್ಲ. ಇವಾಗ ನಾನು ಇದರಲ್ಲಿ ಮೆಷಿನ್ ಆನ್ ಮಾಡಿ ಅದೇ ಸೇಮ್ ಮಾಡ್ತಾಯಿದ್ದೀನಿ. ಅದೇ ಥರ ಇಲ್ಲಿ ಒಂದು ಲಿಪ್ ಮಾಡ್ತೀನಿ, ನೋಡೋಣ ಏನಾಗುತ್ತೆ. ಓಕೆ, ನಾನು ಈ ಲೀಫ್ ಮಾಡಿದ್ದೀನಿ, ಈ ಪತ್ತ ಮಾಡಿದ್ದೀನಿ. ಓಕೆನಾ, ಈ ಲೀಫ್ ಆ್ಯಂಡ್ ಈ ಲೀಫ್ ಮಾಡಿ ಆದಮೇಲೆ ನಮಗೆ ಏನಾಯಿತು ಗೊತ್ತಾ, ಬಾಬಿನ್ ಬಂದಿಲ್ಲ, ಬಾಬಿನ್ ಮೇಲೆ ಬಂದಿಲ್ಲ. ಬಟ್ ನಮಗೆ ಬಟ್ಟೆ ಸ್ವಲ್ಪ ಡ್ಯಾಮೇಜ್ ಥರ ಆಗ್ತಾಯಿದ್ದಾರೆ. ಯಾಕೆಂದರೆ ನಮಗೆ ನಾನು ನಿಮಗೆ ತೋರಿಸಿದ್ದೀನಿ ಅಲ್ಲ, ಇಲ್ಲಿಗೆ ಮೇಲೆಯಿಂದ ಅಡ್ಜಸ್ಟ್ಮೆಂಟ್ ಮಾಡಬೇಕು, ನಿಮ್ಮೆಲ್ಲರಿಗೂ ಗೊತ್ತು. ಅಲ್ಲಿ ಜಾಸ್ತಿ ಟೈಟ್ ಆಗಿದೆ, ಅದಕ್ಕೆ ನಾನು ಅದು ಸ್ವಲ್ಪ ಲೂಸ್ ಮಾಡ್ತಾಯಿದ್ದೀನಿ. ಸರಿನಾ, ಲೂಸ್ ಮಾಡಿದ್ದೀನಿ. ಲೂಸ್ ಮಾಡಿ ಆದಮೇಲೆ ಮತ್ತೆ ನಾನು ಇನ್ನೊಂದು ಲೀಫ್ ಹಾಕ್ತೀನಿ. ಓಕೆ, ಆ್ಯಂಡ್ ಆವಾಗ ಪರ್ಫೆಕ್ಟ್ ಆಗುತ್ತೆ ನೋಡಿ. ಇದನ್ನು ಸ್ವಲ್ಪ ಲೂಸ್ ಮಾಡಿದ್ದೀನಿ. ಇವಾಗ ಮೆಷಿನ್ ಆನ್ ಮಾಡ್ತೀನಿ. ಫ್ರೆಂಡ್ಸ್, ಐ ಹೋಪ್ ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಯಿತು. ಓಕೆ, ಇವಾಗ ನಾನು ಇದು ಡಿಸೈನ್ ಮಾಡಿದ್ದೀನಿ, ನಿಮಗೆ ಗೊತ್ತಾಯಿತು, ನಿಮ್ಗೆ ಪರ್ಫೆಕ್ಟ್ ಅರ್ಥ ಆಯಿತು. ನಾನು ನಿಮ್ಮೆಲ್ಲರಿಗೆ ಏನಿದ್ದೀನಿ, ಬಾಬಿನ್ ಕೇಸ್ ಅದು ಮಿಡಿಲ್ ಪಾಯಿಂಟಲ್ಲಿ ಹಾಕಬೇಕು. ಜಾಸ್ತಿ ಲೂಸ್ ಇಲ್ಲ, ಜಾಸ್ತಿ ಟೈಟ್ ಇಲ್ಲ. ಅಡ್ಜಸ್ಟ್ಮೆಂಟ್ ಜಾಸ್ತಿ ಇಲ್ಲಿಂದ ಮಾಡಬೇಕು. ಓಕೆ, ಏನು ಒಂದೊಂದು ಸಲ ಹಿಂಗೇನೆ ಪ್ರಾಸೆಸ್ ಆಗುತ್ತೆ. ಬಾಬಿನ್ ಕೇಸ್ ಜಾಸ್ತಿ ಮಾಡೋಕ್ಕೆ ಮಾಡಬೇಕಾಗುತ್ತೆ. ಆವಾಗ ಪ್ರಾಸೆಸ್ ಅಂದರೆ ಜರಿ ಆವಾಗ ಜರಿನಲ್ಲಿ ಕೆಲಸ ಮಾಡ್ತೀನಿ ಅಲ್ಲ, ಆವಾಗ ಎನಿ ಟೈಮ್ ಜಾಸ್ತಿ ಬಾಬಿನ್ ಕೇಸ್ ಸ್ವಲ್ಪ ಜಾಸ್ತಿ ಟೈಟ್ ಮಾಡಿದೆ ಅಂದರೆ ಒಳ್ಳೆ. ಯಾಕಂದರೆ ಜರಿ ತುಂಬ ಥಿಕ್ನೆಸ್ ಇರುತ್ತೆ. ಅದ್ರ ಬಗ್ಗೆ ಬಾಬಿನ್ ಕೇಸ್ ಸ್ವಲ್ಪ ಜಾಸ್ತಿ ಟೈಟ್ ಮಾಡಬೇಕು ಅಂದರೆ ಒಳ್ಳೆ. ಸರಿನಾ, ಬೇರೆ ಟೈಮಲ್ಲಿ ಥ್ರೆಡ್ ಟೈಮಲ್ಲಿ ಬಾಬಿನ್ ಕೇಸ್ ಟೈಟ್ ಮಾಡೋಕ್ಕೆ ಅವಶ್ಯಕತೆ ಏನಿಲ್ಲ. ಬಟ್ ಜಾಸ್ತಿ ಲೂಸ್ನೇ ಮಾಡೋಕ್ಕೆ ಮಾಡಬೇಡ. ಸರಿನಾ, ಸಮಥಿಂಗ್ ಮೀಡಿಯಮ್ ಪಾಯಿಂಟ್ಸಲ್ಲಿ ಆಗಬೇಕು. ಜಾಸ್ತಿ ಲೂಸ್ನೇ ಮಾಡಬೇಡ, ಜಾಸ್ತಿ ಟೈಟ್ ಮಾಡಬೇಡ. ಓಕೆ, ಜಾಸ್ತಿ ಅಡ್ಜಸ್ಟ್ಮೆಂಟ್ ಇಲ್ಲಿಂದ ಮಾಡಬೇಕು. ಓಕೆ, ಈ ಡಿಸೈನ್ ಪೂರ್ತಿ ಮಾಡ್ತೀನಿ, ವಿಡಿಯೋ ಪೂರ್ತಿ ನೋಡಿ. ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಗುತ್ತೆ. ತುಂಬ ಚೆನ್ನಾಗಿದೆ ಡಿಸೈನ್ ನಾವು ಮಾಡ್ತೀನಿ. ಒಂದು ಫ್ಲವರ್ ಡಿಸೈನ್ಸ್ ಬ್ಲೌಸ್ಗೆ ಯೂಸ್ ಆಗುತ್ತೆ ಈ ಡಿಸೈನ್. ನಿಮ್ಮೆಲ್ಲರಿಗೆ ತುಂಬ ಇಷ್ಟ ಆಗುತ್ತೆ. ಪೂರ್ತಿ ವಿಡಿಯೋ ನೋಡಿ, ಪರ್ಫೆಕ್ಟ್ ಅರ್ಥ ಮಾಡಿ. ಓಕೆ.
ಫ್ರೆಂಡ್ಸ್, ಐ ಹೋಪ್ ನೀವೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಯಿತು ಆ್ಯಂಡ್ ನಮ್ಮ ಡಿಸೈನೇ ನಿಮ್ಮೆಲ್ಲರಿಗೆ ಇಷ್ಟ ಆಯಿತು. ಆ್ಯಂಡ್ ಯಾರೋ ಹೊಸ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ನಿಮ್ಮೆಲ್ಲರಿಗೆ ಏನು ಕ್ವಶನ್ ಐತೆ ಅಂದರೆ ಕ್ವಶನ್ಗೆ ರಿಪ್ಲೈ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ನಿಮ್ಮೆಲ್ಲ ಜನ ನಮ್ಮೆಲ್ಲ ಚಾನಲ್ಗೆಲ್ಲ ವೀಡಿಯೋ ನೋಡಿ ಯಾರೋ ಹೊಸ ಕೆಲಸ ಕಲಿಯೋಕ್ಕೆ ಯಾರಿಗೆ ಇಷ್ಟ ಅವರು ಪೂರ್ತಿ ನಮ್ಮ ಚಾನಲ್ಗೆ ಒಂದು ಇದು ಐತೆ, ಫೈಲ್ ಐತೆ ಪಾಡ್ಕಾಸ್ಟ್, ಅದರಲ್ಲಿ ಎಲ್ಲ ಡೀಟೇಲ್ಸ್ ಎಲ್ಲ ವೀಡಿಯೋಸ್ ಸಿಗುತ್ತೆ. ನಿಮ್ಮೆಲ್ಲ ಜನ ಅಲ್ಲಿಂದ ಎಲ್ಲ ವೀಡಿಯೋ ನೋಡ್ಬೋದು. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.